ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನಾಚಾರ್ಯ. ನೀವು ನೋಡ್ತೀರಾ ಟೆಕ್ ಮೋರಿಂಗ್ ಕನ್ನಡ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 68ಗೆ ಸ್ವಾಗತ ಸುಸ್ವಾಗತ. ಡೈಲಿ ಇದ್ದಂಗೆ ಇವತ್ತು ಬಂದ್ಬಿಟ್ಟು ಅಂದರೆ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅದಾವೆ. ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಮಾತ್ರ ಕೆಳಗೆ ನಮ್ಮ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅಂತ ಕ್ಲಿಕ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಅಂತ ಫೀಲ್ ಆಗಿ ನಾನು ನಮ್ಮ ಡೈಲಿ ಟೆಕ್ ಅಡ್ವೈಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅವ್ರ ಚಾನಲ್. ಯಾಕಂತಂದರೆ ಎಲ್ಲರೂ ವೀಡಿಯೋಸ್ ನೋಡಿದ್ರೆ ಬಟ್ ಏನು ಸಬ್ಸ್ಕ್ರೈಬ್ ಮಾಡಲ್ಲ. ನೋಡಿ ಒಂದು ಟೈಮ್ ನೋಡಿರಿ, ಇಷ್ಟಾದ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಮುಂದೆ ನೋಡೋಣ. ಸೊ ಇನ್ನೂ ಲೇಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಜಿಯೋ ಸಿನಿಮಾ ಆ್ಯಪ್ ಕಡೆಯಿಂದ. ಸೊ ಬ್ರದರ್ಸ್ ನಿನ್ನೆ ಬಂದ್ಬಿಟ್ಟು ಅಂತಂದರೆ ದ ಬೆಸ್ಟ್ ರೆಕಾರ್ಡ್ ಮಾಡೈತೆ ಅಂತ ಹೇಳ್ಬೋದು ಜಿಯೋ ಸಿನಿಮಾ ಆ್ಯಪು. ಏನು ಸುಮ್ಮನೆ ನಾನು ನಿನ್ನೆ ಯಾರೇ RCB CSK ಈ ಮ್ಯಾಚ್ಗೋಸ್ಕರ ಎಷ್ಟು ಜನ ಕಾಯ್ತಿದ್ರೆ ಅಂತಂದರೆ, ಮ್ಯಾಚ್ ಯಾವಾಗ ಸ್ಟಾರ್ಟ್ ಆದವು ಅವಾಗಿಂದ ಪ್ರತಿಯೊಬ್ಬರು ಕಾಯ್ತದೆ ಈ ಮ್ಯಾಚ್ಗೆ ಯಾವಾಗ ಬರುತ್ತೆ ಅಂತ. ನಿನ್ನೆ ಬಂದ್ಬಿಡ್ತು. ನಿನ್ನೆ ಅವೈಲೇಜ್ ಯಾರು ಗೆದ್ರು ಅನ್ಸೋಕೆ ಗೊತ್ತಾಯ್ತದೆ, ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ನಿನ್ನೆ ಅದು ಏನು ರೆಕಾರ್ಡ್ ಮಾಡೈತೆ ಅಂದರೆ ಜಿಯೋ ಸಿನಿಮಾ ಆ್ಯಪ್ ಹತ್ತತ್ರ ಬಂದ್ಬಿಟ್ಟು ಏನಂತಂದರೆ 2.4 ಅಂದರೆ 2.4 ಕೋಟಿ ಜನ ಏನಂತಂದರೆ ಲೈವ್ ಮ್ಯಾಚ್ ನೋಡಿದ್ರು ಅಂತ ಹೇಳ್ಬೋದು. ದೊಡ್ಡ ಲೆಕ್ಕ ಅಲ್ವಾ? 24 ಮಿಲಿಯನ್ ಜನ ಲೈವ್ ಮ್ಯಾಚ್ ನೋಡಿದ್ದಾರೆ ನಿನ್ನೆ. ಹೆಂಗಂದ್ರೆ ಕತೆ ಆ್ಯಪು ಫುಲ್ ರೆಂಡರಿಂಗ್ ನೆಟ್ವರ್ಕ್ ಫುಲ್ ಬ್ಯುಸಿ. ಓಕೆನಾ? ಯಾವ ವೆಬ್ಸೈಟ್ ಓಪನ್ ಮಾಡಿದ್ರೆ ಯಾವ ಓಪನ್ ಆಗ್ತಿಲ್ಲ ಆ ಲೆಕ್ಕದಲ್ಲಿ. ಜಿಯೋ ಸಿನಿಮಾ ಓಪನ್ ಮಾಡಿಬಿಟ್ಟು ಅಂದ್ರೆ ಒಂದು 10 ನಿಮಿಷ ಆದಮೇಲೆ ಲೈವ್ ಮ್ಯಾಚ್ ಬರ್ತಿತ್ತು. ಆ ರೀತಿ ಭಾಳಷ್ಟು ಜನ ಫೇಸ್ ಮಾಡಿದ್ದಾರೆ. ಸರ್ವರ್ಸ್ ನಿನ್ನೆ ಅಳ್ಳಾಡೋಗಿರ್ತವೆ ಜಿಯೋ ಸಿನಿಮಾ ಆಪ್ದು. ಮ್ಯಾಚ್ ಬಗ್ಗೆ ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ. ಸೊ RCB ನಾನೇ ಗೆಲ್ಸತ್ತೆ ಅನ್ಕೊಂಡೆ, ಬಟ್ ಲಾಸ್ಟಿಗೆ ಆಯ್ತು ಚಮ್ಮಿಕ್ಕಿದ್ರೆ ಏನು ಮಾಡೋಕೆ ಬರೋಕ್ಕಲ್ಲ. ಮಾಮೂಲಿ ಇದೆ, ನಮಗೇನು ಹೊಸದಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ ಏನೈತೆ ಕತೆ. ಸೊ ಇದಿಷ್ಟು ಏನಂತಂದರೆ ಇವತ್ತು ಬಂದ್ಬಿಟ್ಟು ಅಂತಾರೆ ನಾವು ಕ್ರಿಕೆಟ್ ಲವರ್ಸ್ ಬಂದ್ಬಿಟ್ಟು ನಾವು ಕ್ರಿಕೆಟ್ ನೋಡ್ತಿರ್ತೀವಿ. ನಿನ್ನೆ ಕ್ರಿಕೆಟ್ ನೋಡ್ತಿರ್ತೀವಿ. ಬಟ್ ಏನಂತಂದರೆ ಜಿಯೋ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ವ್ಯೂಸ್ ಎಷ್ಟು ಜನ ನೋಡ್ತಾರಂತ ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡಿರ್ತಾರೆ. ನಾವು ಬಂದ್ಬಿಟ್ಟು ಜಸ್ಟ್ ಕ್ರಿಕೆಟ್ ನೋಡ್ತಿರ್ತೀವಿ. ಸೊ ಆ ರೀತಿ ನಿನ್ನೆ ನಾರ್ಮಲ್ ಮ್ಯಾಚ್ ಅಲ್ಲ ನಿಜವಾಗ್ಲೂ. ಹೆಂಗಂತಂದರೆ ಇದು CSK RCB ಬಿದ್ದುಬಿಟ್ರೆಗೆನ ಫುಲ್ ಪೋಟಾಪೂಟಿ, ಅಂದರೆ ಆ ಕಡೆ ಬೆಂಕಿ ಈ ಕಡೆ ನೀರು ಎರಡಕ್ಕೆ ಬಿದ್ದಂಗೆ. ಸೊ ಆ ರೀತಿಯಲ್ಲಿ ಏನಂತಂದ್ರೆ ದೊಡ್ಡ ಲೆಕ್ಕ ಪರವಾಗಿಲ್ಲ. ನಿನ್ನೆ ಮ್ಯಾಚ್ ಮಾತ್ರ ಭಾಳಷ್ಟು ಗಮ್ಮತ್ತಿತ್ತು. ಟ್ವಿಸ್ಟ್ಗಳು ದೊಡ್ಡ ಲೆಕ್ಕ. ಲಾಸ್ಟಿಗೆ ಮಾತಾಡೋಕ್ಕೆ ಲಾಸ್ಟ್ ಬಾಲ್ ತಗ ನಮಗೆ ಅಂತಂದ್ರೆ ಫುಲ್ಲು ಇದಿತ್ತು, ಫುಲ್ಲು ಡೌಟ್ನಲ್ಲಿತ್ತು. ಹೇಳೋಕ್ಕಾಗಲ್ಲ. ಮ್ಯಾಚ್ ಟರ್ನಿಂಗ್ 1 6 ಹೊಡೆದಿದ್ರು ಮ್ಯಾಚ್ ಟರ್ನ್ ಆಗ್ತಿತ್ತು. ಬಟ್ ಏನಂತಂದರೆ ಆಗಲಿಲ್ಲ ಕತೆ ಅದು. ಸೊ ಇದಿಷ್ಟು ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ಕೊಂತಾನೆ ಇರ್ಬೇಕು ಅನಿಸುತ್ತೆ. ಸೊ ಏನಂತ ನಿನ್ನೆ ಜಿಯೋ ಸಿನಿಮಾ ಆ್ಯಪ್ ಬಂದ್ಬಿಟ್ಟೆ ಅಂತಂದರೆ ದ ಬೆಸ್ಟ್ ರೆಕಾರ್ಡ್ ಮಾಡೈತೆ ಅಂತ ಹೇಳ್ಬೋದು. 24 ಮಿಲಿಯನ್ಸ್ ಏನಂತಂದರೆ ನಿನ್ನೆ ಲೈವ್ ಮ್ಯಾಚ್ ನೋಡಿದ್ರು ಅಂತ ಹೇಳ್ಬೋದು ಕ್ರಿಕೆಟ್. ಸೊ ಇದು ಬಂದ್ಬಿಟ್ಟು ನಮಗೆ ಜಿಯೋ ಕಡೆ ಅಂತ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತ ರಿಯಲ್ಮಿ ಕಡೆಯಿಂದ ರಿಯಲ್ಮಿ 11 ಸೀರೀಸ್ ನಮಗೆ ಅಂತಂದರೆ ಇನ್ನೇ ಕೆಲವೇ ದಿನದಲ್ಲಿ ನಾವು ನೋಡ್ಬೋದು. ಇವ್ರು ಏನಾರು ರಿಯಲ್ಮಿ 10 ಸೀರೀಸ್ ಮುಗಿಸಿದ್ರು ಮೊನ್ನೆ. ಇವು ಬಂದ್ಬಿಟ್ಟು 11 ಸೀರೀಸು. ಇದೊಂದು ಇವು ಲಾಂಚ್ ಆದಮೇಲೆ ಇನ್ನೊಂದು ಮಂತ್ ಗ್ಯಾಪ್ ಬಿಟ್ಟು ಅವಾಗ 12 ಸೀರೀಸ್ ಹೋಗ್ತಾರೆ. ನಿಜವಾಗ್ಲೂ ಇವ್ರಿಗೇನು ಅರ್ಜೆಂಟ್ ಏನು ತಾಂಬರ್ತಾರೆ ಗೊತ್ತಾ ಮೊಬೈಲ್ಸ್. 11 ಸೀರೀಸು, C ಸೀರೀಸು, ಅಂಜು ಇರಬರ ಸೀರೀಸಲ್ಲಿ ಇವ್ರ ಇದಾವ. ಇನ್ನು ಸುಮ್ಮನೆ ಏನು ನಿಜವಾಗ್ಲೂ ಅವಲೇ 11 ಸೀರೀಸ್ ಬಂದ್ಬಿಡ್ತು. ಮೇ ಬಿ ಬಂದ್ಬಿಟ್ಟು ಅಂದರೆ ಮೇ ತಿಂಗಳ ಲಾಂಚ್ ಆಗ್ತೈತೆ ಅಂತ ಹೇಳ್ಬೋದು. ಓಕೆನಾ? ಮೇ ತಿಂಗಳ ಮತ್ತೆ ಲಾಂಚ್ ಮಾಡ್ತದೆ. ಇವ್ರದ್ದು ಅಷ್ಟೇ ಕತೆ. ಸುಮ್ಮನೆ ಲಾಂಚ್ ಮಾಡ್ತಾನೆ ಇರ್ತಾರೆ. ನಮಗೆ ಅವ್ರಿಗೆ ಲಾಂಚ್ ಮಾಡೋರಿಗೆ ಕನ್ಫ್ಯೂಷನ್ ಅಲ್ಲ, ನಾವು ತಗೊಳೋರಿಗೆ ಕನ್ಫ್ಯೂಷನ್. ಯಾವ ಲಾಂಚ್ ಆಗೋದು ಯಾವ ಇಲ್ಲ ಅಂತ ಯಾವ ಗೊತ್ತಾಗಲ್ಲ. ಇವರು ಒಂದು ಕ್ಲಾರಿಫೈ ಆಗಿ ರಿಲೀಸ್ ಮಾಡೋಕ್ಕಲ್ಲ, ಸುಮ್ಮನೆ ಯಾವುದೋ ಒಂದು ಕನ್ಫ್ಯೂಷನ್ ರಿಲೀಸ್ ಮಾಡ್ತಾರೆ. ಅದನ್ನ ನೆಟ್ಟು ಕೊಟ್ಟರೆ ಇದನ್ನ ನೆಟ್ಟು ಕೊಡೋಕ್ಕಲ್ಲ, ಇದನ್ನ ನೆಟ್ಟು ಕೊಟ್ಟರೆ ಅದನ್ನ ನೆಟ್ಟು ಕೊಡೋಕ್ಕಲ್ಲ. ಕ್ಯಾಮ್ರಾ ನೆಟ್ಟು ಕೊಟ್ಟರೆ ಇದೇನು ಪ್ರೋಸರ್ ನೆಟ್ಟು ಕೊಡೋಕ್ಕಲ್ಲ, ಪ್ರೋಸರ್ ನೆಟ್ಟು ಕೊಟ್ಟರೆ ಕ್ಯಾಮ್ರಾ ನೆಟ್ಟು ಕೊಡೋಕ್ಕಲ್ಲ. ಅವೆರಡು ನೆಟ್ಟು ಕೊಟ್ಟರೆಗೇನ ಸೊ ಅದರಲ್ಲಿ ಏನೋ ಇನ್ನೊಂದು ಫಾಲ್ಟ್ ಇರುತ್ತೆ. ಆ ರೀತಿಯಲ್ಲಿ ಇದೆಲ್ಲ ನಮಗೆ ಬ್ಯಾಕ್ ಡಿಸೈನ್ಸ್ ಒಂದು ಫಾಲ್ಟ್ ಇರ್ತವೆ. ಇವೆಲ್ಲ ಕಾಮನ್ ಆಗಿಬಿಟ್ಟು ನೋಡಿ ಸಾಕಾಗ್ಬಿಟ್ಟೈತೆ ರಿಯಲ್ಮಿ ಅವ್ರದ್ದು. ಸೊ ನೋಡೋಣ ಇನ್ನೇ ಕೆಲವರಿಂದ ನಾವು ರಿಯಲ್ಮಿ 11 ಸೀರೀಸ್ ನಾವೇನು ನೋಡ್ಬೋದು. ಓಕೆನಾ? ನೆಕ್ಸ್ಟ್ ಮಂತಲ್ಲಿ ನಾವು ನೋಡ್ತೀವಿ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ನೋಡಿದ್ರೆ ನಥಿಂಗ್ ಕಡೆಯಿಂದ ನಥಿಂಗ್ ಇಯರ್ 2 ಇದು ಇತ್ತೀಚೆಗೆ ಲೇಟೆಸ್ಟ್ ಆಗಿ ಲಾಂಚ್ ಆಗಿತ್ತಲ್ವಾ. ಸೊ ಇದನ್ನು ನೀವೇನಾದರೂ ಪರ್ಚೇಸ್ ಮಾಡಿದರೆ ನಿಮ್ಗೆ ಅಂತಂದರೆ ನಿಮಗೆ ಒಂದು ಅಪ್ಡೇಟ್ ಬಂದಿರುತ್ತೆ. ಈ ಅಪ್ಡೇಟ್ ಮಾಡ್ಕೊಳ್ಳಿದ್ರೆ ಭಾಳಷ್ಟು ಏನಂತ ಚೇಂಜಸ್ ಮಾಡಿದ್ರೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಕಾಲ್ ಕ್ವಾಲಿಟಿ ಇಂಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಬ್ಲೂಟೂತ್ ಕನೆಕ್ಷನ್ ಆಯ್ತಲ್ಲ ಅದನ್ನ ಜಾಸ್ತಿ ಇಂಪ್ರೂವ್ ಮಾಡಿದ್ದಾರೆ. ಓಕೆನಾ? ಒಂಥರ ಸ್ಟೆಬಿಲೈಸ್ ಆಗಿರೋದಕ್ಕೆಲ್ಲ ಟ್ರೈ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಾಯ್ಸ್ ಕ್ಯಾನ್ಸಲೇಷನ್ಸ್ ನಮಗೆ ಅಂತ ಇಂಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆನಾ? ಸೊ ಇನ್ನು ಭಾಳಷ್ಟು ರೀತಿಯಲ್ಲಿ ಏನು ಚೇಂಜ್ ಮಾಡಿದ್ರೆ ನೋಡ್ಕೋಬೋದು. ಏನೇನು ಚೇಂಜ್ ಮಾಡಿದ್ರೆ ಅಂತ ಸೈಡಿಗೆ ಕಾಣಿಸುತ್ತೆ. ನಿಮಗೆ ಈ ವರ್ಷನ್ ನಿಮ್ಗೆ ಏನಾದರೂ ಅಪ್ಡೇಟ್ ಬಂದಿದ್ರೆ ನಥಿಂಗ್ ಎಕ್ಸ್ ಆ್ಯಪ್ನಲ್ಲಿ ನೀವು ಅಪ್ಡೇಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ದ ಬೆಟರ್ ಕ್ವಾಲಿಟಿ ಇರುತ್ತೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಮಗೆ ನಥಿಂಗ್ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ವಾಟ್ಸಪ್ ಕಡೆಯಿಂದ. ವಾಟ್ಸಪ್ ಇವೆರಡು ಫೀಚರ್ ಮೇಲೆ ಪ್ರೆಸೆಂಟ್ ವರ್ಕ್ ಮಾಡ್ತೈತೆ ಅಂತ ಹೇಳ್ಬೋದು. ಫಸ್ಟ್ ಫೀಚರ್ ಯಾವ್ದು ಅಂತಂದರೆ ಇವಾಗ ಆ್ಯನಿಮೇಟೆಡ್ ಎಮೋಜಿಸ್. ಇವಾಗ ನಮಗೆ ಟೆಲಿಗ್ರಾಮ್ನಲ್ಲಿ ಇದಾವಲ್ಲ ಆ್ಯನಿಮೇಷನ್ ಎಮೋಜಿಸ್, ಸೇಮ್ ಆ್ಯಸ್ ಇಟ್ ಈಸ್ ಏನಂತ ಇದಕ್ಕೆ ಭಾಳಷ್ಟು ಡಿಫ್ರೆನ್ಸ್ ಇರುತ್ತೆ ಎಮೋಜಿಸ್ನಲ್ಲಿ. ಬಟ್ ಅಂತಂದರೆ ಇದು ಗಿಫ್ಟ್ ಥರ ಇರ್ತವೆ ಅಲ್ಲ. ಓಕೆ, ನೋಡ್ಬೋದು ಯಾವ ಥರ ಇರುತ್ತೆ ಅಂತ. ಸೊ ಈ ರೀತಿ ಆ್ಯನಿಮೇಟೆಡ್ ಎಮೋಜಿಸ್ ಮೇಲೆ ವರ್ಕ್ ಮಾಡ್ತೈತೆ ಅಂತ ಹೇಳ್ಬೋದು. ಸೊ ಎರಡರಲ್ಲೂ ಐಫೋನಲ್ಲೂ ಮತ್ತು ಹಾಗೆ ಬಂದ್ಬಿಟ್ಟು ಅಂತಂದರೆ ಇದರಲ್ಲಿ ಆ್ಯಂಡ್ರಾಯ್ಡ್ನಲ್ಲೂ ಎರಡಾದರೂ ವರ್ಕ್ ಮಾಡ್ತೈತೆ. ಹಾಗೆ ಬಂದ್ಬಿಟ್ಟು ಐಫೋನಲ್ಲಿ ಹೊಸ ಅಪ್ಡೇಟ್ ರಿವೀಲ್ ಮಾಡ್ತಾರೆ. ಇದು ಪ್ರೆಸೆಂಟ್ ಬಂದ್ಬಿಟ್ಟು ಇವಾಗ ಬೀಟಾ ಟೆಸ್ಟ್ ಮಾಡ್ತೈತೆ ಅಂತ ಹೇಳ್ಬೋದು. ಸೊ ಇದರ ಏನಂತಂದರೆ ಇನ್ನೊಂದು ಫೇಸ್ ಐ ಡಿ ಸಹ ನಾವು ಸೆಟ್ ಮಾಡ್ಕೋಬೋದು. ಈ ವಾಟ್ಸಪ್ಗೆ ಡಿಫಾಲ್ಟ್ ಆಗಿರುತ್ತೆ ಫೇಸ್ ಐ ಡಿ ಸಹ ಸೆಟ್ ಮಾಡ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ನಾವೇನಂತಂದ್ರೆ ಇದು ಸಹ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇದು ಪರ್ಪಸ್ ಅಂತಂದರೆ
ಆ್ಯಪಲ್ ಯೂಸರ್ಸ್ಗೆ ಮಾತ್ರ. ಸೊ ಇವೆರಡು ಫೀಚರ್ಸ್ ಮೇಲೆ ಪ್ರೆಸೆಂಟು ವರ್ಕಿಂಗ್ ಮಾಡ್ತಾ ಇತ್ತು ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದ್ರೆ ವಾಟ್ಸಪ್ ಕಡೆ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಎಲನ್ ಮಸ್ಕ್ ಕಡೆಯಿಂದ. ಎಲನ್ ಮಸ್ಕ್ ಅವ್ರು ಏನಂತಂದ್ರೆ ಇನ್ನೊಂದು ಎ ಟೂಲ್ ಮೇಲೆ ವರ್ಕ್ ಮಾಡ್ತಾರೆ ಅಂತ ಹೇಳ್ಬೋದು. ಆ ಎ ಟೂಲ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ, ಸೊ ನಮಗೆ ಚಾಟ್ GPT ತರ ಏನಂದ್ರೆ ಟ್ರೂತ್ GPT ಅಂತ. ಬಟ್ ಚಾಟ್ GPTಗೆ ಟ್ರೂತ್ GPTಗೆ ಇವೆರಡಕ್ಕೆ ನಮಗೆ ಭಾಳಷ್ಟು ಡಿಫ್ರೆನ್ಸ್ ಐತೆ. ಚಾಟ್ GPT ಬಂದ್ಬಿಟ್ಟು ನಮಗೆ ಅಂತಂದ್ರೆ ನಾವು ಯಾವುದೇ ಒಂದು ಕ್ವಶನ್ ಕೇಳೋದಕ್ಕೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಆನ್ಸರ್ ಕೊಡುತ್ತೆ. ಬಟ್ ಹಾಗೆ ಬಂದ್ಬಿಟ್ಟು ಅಂತಂದ್ರೆ ಈ ಟ್ರೂತ್ GPT ಹೆಂಗಂತಂದ್ರೆ ಇದು ಯೂನಿವರ್ಸ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದ್ರಲ್ಲಿ ಅಂತೂ ವರ್ಕ್ ಮಾಡ್ತೈತೆ. ವರ್ಕ್ ಮಾಡೋದು ಆ ರೀತಿಯಲ್ಲಿ ವರ್ಕ್ ಮಾಡುತ್ತಂತ. ಆ ರೀತಿಯಲ್ಲಿ ಅಂತಂದ್ರೆ ಯೂನಿವರ್ಸ್ ಐತಲ್ಲ ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು, ಓಕೆ, ಇಡೀ ವಿಶ್ವವನ್ನು ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದು ಯಾವ ರೀತಿ ಅಂದ್ರೆ ಏನು ಜಗತ್ತು ಅಂದ್ರೆ ಆ ರೀತಿಯಲ್ಲಿ ಅಂತ ಕೆಲವೊಂದು ಇದ್ರ ಮೇಲೆ ಅಂತ ಫೋಕಸ್ ಮಾಡುತ್ತಂತ ಆ ರೀತಿ ಹೇಳ್ತಿದ್ದಾರೆ. ನೋಡಮ್ಮ, ಇವರು ಬ್ಯಾಗ್ ಒಂದು ಕೆಲವು ದಿನಗಳೇನಂತಂದ್ರೆ ಇನ್ನೊಂದು ಟೂಲ್ ಮೇಲೆ ವರ್ಕ್ ಮಾಡ್ತಿದ್ವು ಅಂತ ಹೇಳಿದ್ರು, X.AI ಅಂತ. ಅದು ಫಸ್ಟ್ ತಗೊಂಬರ್ತಾರೋ ಇದು ಫಸ್ಟ್ ತಗೊಂಬರ್ತಾರೋ ನೋಡ್ಬೇಕೈತೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಒಂದು ನಮ್ಮ ಟ್ರೂ ಕಾಲರ್ ಟ್ರೂ ಕಾಲರ್ ದ ಬೆಸ್ಟ್ ಒಳ್ಳೆ ಫೀಚರ್ ತಗೊಂಬಂದೈತೆ ಅಂತ ಹೇಳ್ಬೋದು. ಈ ಫೀಚರ್ ಬಂದ್ಬಿಟ್ಟು ನಮಗೆ ಎಂಥ ಟೈಮಲ್ಲಿ ಯೂಸ್ ಆಗುತ್ತೆ ಅಂದರೆ, ನಿಮ್ಗೆ ಏನಾದರೂ ಒಂದು ಸ್ಪ್ಯಾಮ್ ಮೆಸೇಜಸ್ ಬಂದಾಗ, ಓಕೆನಾ, ಸ್ಪ್ಯಾಮ್ ಮೆಸೇಜ್ ಅಂದರೆ ಅದೊಂದು ಸ್ಕ್ಯಾಮ್ ರಿಲೇಟೆಡ್ ನಿಮ್ಗೆ ಏನಾದ್ರು ಮೆಸೇಜ್ ಬಂದಾಗ ಅವಾಗ ಜಸ್ಟ್ ಒಂದು ವಾರ್ನಿಂಗ್ ಕೊಡುತ್ತೆ. ಆ ಮೆಸೇಜ್ ಓಪನ್ ಮಾಡಿದ ತಕ್ಷಣ ಒಂದು ವಾರ್ನಿಂಗ್ ಕೊಡುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ಅಂತಂದರೆ, ನೀನು ಇದನ್ನ ಮೆಸೇಜನ್ನು ಕ್ಲಿಕ್ ಮಾಡಿದ ತಕ್ಷಣ ಅಂತಂದರೆ ಇದೊಂದು ಸ್ಪ್ಯಾಮ್ ಮೆಸೇಜ್ ನಿಮ್ಮ ಸ್ಕ್ಯಾಮ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಸ್ವಲ್ಪ ಹುಷಾರಾಗಿರೋಂಥ ಆ ರೀತಿಯಲ್ಲಿ ವಾರ್ನಿಂಗ್ ಕೊಡುತ್ತೆ. ಸೊ ನೀವು ಅದರಲ್ಲಿ ಏನಂತಂದರೆ ಅದು ಆಟೋಮೆಟಿಕ್ಕಾಗಿ ಆ ಥರ ಸ್ಪ್ಯಾಮ್ ಮೆಸೇಜ್ ಬಂದಾಗ ಆಟೋಮೆಟಿಕ್ ಅದು ಮೆಸೇಜ್ ಬಂದ್ಬಿಟ್ಟು ಬ್ಲಾಕ್ ಆಗಿಬಿಡುತ್ತೆ. ಅಂದರೆ ಅದರಲ್ಲಿ ಮೆಸೇಜಲ್ಲಿರೋ ಆ ಲಿಂಕ್ ಬಂದ್ಬಿಟ್ಟು ನಮಗೇನೋ ಬ್ಲಾಕ್ ಆಗಿಬಿಡುತ್ತೆ. ನಮ್ಮನ್ನು ಅಕಸ್ಮಾತ್ ಆ ಲಿಂಕ್ ಕ್ಲಿಕ್ ಮಾಡಿದ್ರು ಯಾವುದೇ ರೀತಿಯಲ್ಲಿ ವೆಬ್ಸೈಟ್ ಓಪನ್ ಆಗಲ್ಲ. ಅದೊಂದು ಭಾಳಷ್ಟು ಬೆನಿಫಿಟ್, ಓಕೆನಾ. ನಮಗೆ ಕೆಳಗಡೆ ಆಪ್ಷನ್ಸ್ ಕೊಡ್ತಾರೆ ಆ್ಯಕ್ಚುಲಿ ಬ್ಲಾಕ್ ಅಂತ, ಸೊ ಮಾರ್ಕ್ ಆಸ್ ಎ ಸೇಫ್ ಅಂತ ಆ ರೀತಿಯಲ್ಲಿ ಕೊಡ್ತಾರೆ. ಬಟ್ ಅಂತ ವಾರ್ನಿಂಗ್ ಮುಖಾಂತರ ಇರಲ್ಲ ನಮಗೆ ಅಂತಂದರೆ ನೋಟಿಫಿಕೇಶನ್ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಅಂತ ಫೀಚರ್ ಅಂತ ನನಗೆ ಅನ್ನಿಸ್ತು. ಯಾರೋ ಗೊತ್ತಿಲ್ಲದವರು ಸಹ ಕ್ಲಿಕ್ ಮಾಡೋಕೆ ಹೋದ್ರೂ ಬರಲ್ಲ. ಇಂಥ ಇರಲೇಬೇಕು, ಇಂಥವು ಫೀಚರ್ಸ್ ಇದ್ರೆ ಮಾತ್ರ ಭಾಳಷ್ಟು ಒಳ್ಳೆ ಕೆಲಸ ಅಂತ ಹೇಳ್ಬೋದು, ಓಕೆನಾ. ಸೊ ಭಾಳಷ್ಟು ಇಷ್ಟ ಆಯ್ತು ಈ ಟ್ರೂ ಕಾಲರಿಂದ. ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಟ್ರೂ ಕಾಲರ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವು ಬಂದ್ಬಿಟ್ಟೆ ಅಂದರೆ ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಈ ಟೆಕ್ ನ್ಯೂಸ್ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ, ಓಕೆನಾ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ ಮಾಡಿ ಟೆಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಇಟ್ಟರೆ ಮೋಟಿವೇಶನ್ ಅಂತ ಫೀಲ್ ಆಗಿ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಅಂತ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.